ಮಾಹಿತಿಗಾಗಿ ಬೆಂಗಳೂರಿನಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ. ಮರದಲ್ಲಿ ನೇತಾಡಿ ಸತ್ತಿದೆ ಬೆಕ್ಕು. ಗಮನಿಸ್ತಾ ಹೋಗಬಹುದು. ಬೆಂಗಳೂರಿಗರೇ ಬೆಚ್ಚಿ ಬೀಳಿಸುವಂತಹ ಘಟನೆ, ವಿಚಿತ್ರ ಘಟನೆ ಆಗಿರುವಂತದ್ದು ಬೆಂಗಳೂರಿನಲ್ಲಿ. ಸತ್ತ ಬೆಕ್ಕೊಂದು ಮರದಲ್ಲಿ ನೇತಾಡ್ತಾ ಇದೆ. ಇತ್ತ ನಾಯಿಗೆ ಚೂರಿ ಹಾಕಿ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಮೂಕ ಪ್ರಾಣಿಗಳನ್ನೇ ಇಲ್ಲಿ ಬಲಿ ಪಡೆಯಲಾಗಿದೆ. ಮರಕ್ಕೆ ಬೆಕ್ಕನ್ನ ಕಟ್ಟಿ ಬಾಯಿಗೆ ಹಲಗೆ ಹೊಡೆದು ವಿಕೃತಿಯನ್ನ ಮೆರೆಯಲಾಗಿದೆ. ವಿಚಿತ್ರವಾಗಿ ಬೆಕ್ಕು ಹಾಗೂ ನಾಯಿಯ ಹತ್ಯೆ ಆಗಿದೆ. ಮರಕ್ಕೆ ಬೆಕ್ಕನ್ನ ಕಟ್ಟಿ ಅದಾದ್ಮೇಲೆ ಅದರ ಬಾಯಿಗೆ ಹಲಗೆಯನ್ನ ಹೊಡೆದು ವಿಕೃತಿ ಮೆರೆದಿದ್ದಾರೆ. ವಿಚಿತ್ರವಾಗಿ ಬೆಕ್ಕು ಮತ್ತು ನಾಯಿಯ ಹತ್ಯೆ. ನಾಯಿಗೆ ಚಾಕುವಿಂದ ಬರ್ಭರವಾಗಿ ಇರಿಯಲಾಗಿದೆ. ಇದಾಗಿರೋದು ಬಾಣಸವಾಡಿಯ ಒಂದು ಜಾಗದಲ್ಲಿ, ಬೆಂಗಳೂರಿನ ಬಾಣಸವಾಡಿಯಲ್ಲಿ ಆಗಿರುವಂತಹ ಘಟನೆ ಇದು. ಸದ್ಯಕ್ಕೆ ಬಾಣಸವಾಡಿಯ ಜನಕ್ಕೆ ಜೀವ ಭಯ ಶುರುವಾಗಿದೆ. ಬಾಣಸವಾಡಿಯ ಪುಟ್ಟಮ್ಮ ಲೇಔಟ್ನಲ್ಲಿ ಘಟನೆ ಆಗಿರುವಂಥದ್ದು. ವಾಮಾಚಾರಕ್ಕೆ ಪ್ರಾಣಿಗಳ ಹತ್ಯೆ ಮಾಡಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಪ್ರಾಣಿಗಳ ಹತ್ಯೆ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ವಿಚಿತ್ರವಾಗಿ ಪ್ರಾಣಿಗಳನ್ನ ಹತ್ಯೆ ಮಾಡಲಾಗ್ತಾ ಇದೆ. ಅಕ್ಕಪಕ್ಕದಲ್ಲಿ ಓಡಾಡ್ಕೊಂಡಿದ್ದಂತಹ ಬೀದಿ ನಾಯಿಗಳು ಕೂಡ ದಿಢೀರಂತ ಕಣ್ಮರೆಯಾಗಿದೆ. ಹಾಗಾದ್ರೆ ಯಾಕೆ ಕಣ್ಮರೆಯಾಗಿದೆ? ಘಟನೆಗೆ ಯಾರು ಕಾರಣ? ಪ್ರಾಣಿಗಳನ್ನ ಹೀಗೆ ಸಾಯಿಸಿದವರು ನಮ್ಮನ್ನ ಬಿಡ್ತಾರಾ ಅಂತ ನಿವಾಸಿಗಳು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಬಾಣಸವಾಡಿಯಲ್ಲಿ ಆಗಿರುವಂತಹ ಘಟನೆ ಇದು. ಒಂದು ವಾಮಾಚಾರ ಮಾಡಿರುವ ಶಂಕೆ ವ್ಯಕ್ತವಾಗುತ್ತೆ. ಇನ್ನೊಂದು ಕಡೆ ವಿಕೃತವಾಗಿ ಕೊಲೆ ಮಾಡಿದಂತಹ ಸೈಕೋಪಾತ್ಗಳು ಯಾರಾದ್ರೂ ಈ ರೀತಿ ಕೊಲೆ ಮಾಡಿರಬಹುದು ಅನ್ನುವಂತಹ ಸಂಶಯಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಸದ್ಯಕ್ಕೆ ಪೊಲೀಸರು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಬೆಕ್ಕನ್ನ ಕೊಲೆ ಮಾಡಿ ಮರಕ್ಕೆ ಕಟ್ಟಿ ಹಾಕಿ ಅದರ ಬಾಯಿಗೆ ಹಲಗೆಯನ್ನ ಹೊಡೆದಿದ್ದಾರಂತೆ. ಎಲ್ಲ ಇಲ್ಲಿ ಜಾಸ್ತಿ ಇತ್ತು ಮೇಡಮ್, ಈ ನಡುವೆ ಕಡಿಮೆ ಆಗಿದೆ. 3 days ಬ್ಯಾಕ್ ಎಲ್ಲ ಸಾಯಿಸಿದ್ದಾರೆ. ಅದಕ್ಕೆ ಚಾಕುನಿಂದ ಮಾಡಿದ್ದಾರೆ. ನೆನ್ನೆ ನೈಟ್ ನೋಡಿದ್ ನಾವು, ಬೇಜಾರಾಗ್ಬಿಟ್ಟು ಕಂಪ್ಲೇಂಟ್ ಕೊಡಕ್ ಹೋಗಿದ್ವಿ. ನೆನ್ನೆ ಕಂಪ್ಲೇಂಟ್ ತಗೊಂಡ್ರೆ ಏನೋ ಗೊತ್ತಿಲ್ಲ, ಆಚೆಯಿಂದ ನಾವು ಬಂದಿದ್ವಿ. ಎಲ್ಲ ಇಲ್ಲಿ ಜಾಸ್ತಿ ಇತ್ತು ಮೇಡಮ್, ಈ ನಡುವೆ ಕಡಿಮೆ ಆಗಿದೆ. 3 days ಬ್ಯಾಕ್ ಎಲ್ಲ ಸಾಯಿಸಿದ್ದಾರೆ. ಅದಕ್ಕೆ ಚಾಕುನಿಂದ ಮಾಡಿದ್ದಾರೆ. ನೆನ್ನೆ ನೈಟ್ ನೋಡಿದ್ ನಾವು, ಬೇಜಾರಾಗ್ಬಿಟ್ಟು ಕಂಪ್ಲೇಂಟ್ ಕೊಡಕ್ ಹೋಗಿ ಮಾಡ್ತಾರೆ. ಕುಡ್ಕೊಂಡು ಇಲ್ಲಿ ಬೋದೆ 12 ಗಂಟೆ ಆದ್ರೆ ಇಲ್ಲಿ ಜನಗಳು ಬರ್ತಾರೆ. ತುಂಬಾ ಕಷ್ಟ. ಇಲ್ಲಿ ಆ ನಾಯಿಗಳು ಏನ್ ಪಾಪ ಮಾಡ್ತು, ಅವ್ರನ್ನ ಸಾಯಿಸಿದ್ದಾರೆ. ಈ ತರ ಸಾಕಿದೀನಿ, ಮನೇಲಿದೆ. ಬಟ್ ಇದು ಹೊರಗಡೆ ಇರೋ ನಾಯಿ. ಎಲ್ಲಾ ನಾಯಿ ಒಂದೇ ತಾನೆ. ಇದೇ ತರ ಮನುಷ್ಯರಿಗಾದ್ರೆ ಸುಮ್ಗಿರ್ತಾರ? ಎಷ್ಟು ನಾಯಿಗಳು ಆ ತರ ಮಾಡಿದ್ರೆ ನಾಯಿಗಳು ಅದ್ ಬಾಯಿದ ಜೀವ ಅದೇನ್ ಮಾಡುತ್ತೆ ಹೇಳಿ. ಹೊತ್ತು ಮಾಡೋದು ನಮ್ಗೇನ್ ಗೊತ್ತಾಗುತ್ತೆ? ಅದ್ರ 12 ಗಂಟೆಗೆ ನಾವು ಬಂದಾಗ ಇಲ್ಲಿ ಎಲ್ಲಾರು ಕುತ್ಕೊಂಡು ಗಂಜಾ ಹೊಡಿತಾ ಇದ್ರು, ನಾವು ನೋಡಿದೀವಿ. ಮೇಡಮ್ ಅಂತ ಫೋನ್ ಮಾಡಿದ್ರು, ವಿಡಿಯೋಸ್ ಎಲ್ಲ ಕಳಿಸಿದ್ರು. ಸೊ ಇಮಿಡಿಯೇಟ್ ಆಗಿ ಆ ವಿಡಿಯೋ ನೋಡ್ಬಿಟ್ಟೆ ನಮ್ಗೆ ಆಕ್ಚುಲಿ ಅಷ್ಟು ತಲೆ ಬಿಸಿ ಆಗ್ಬಿಟ್ಟಿದೆ. ಅಂದ್ರೆ ಇಂಥದೂ ಕ್ರೂಯಲ್ಟಿ ಆನಿಮಲ್ಸ್ಗೆ ಇದೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಸರಿ, ನಾವು ನೋಡ್ತೀವಿ ಕೋಲಾನಲ್ಲಿ ಹೊಡಿಯೋದು, ಇದ್ರಲ್ಲಿ ಹೊಡಿಯೋದಲ್ಲ, ಇಂಥದ್ದು ಕಟ್ಬಿಟ್ಟು ಸಾಯಿಸಿರೋದು ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು. ಪ್ಲಸ್ ಈಗ ನಾವು ನಿನ್ನೆ ರಾತ್ರಿ ಬಂದ್ಬಿಟ್ಟು ಬಾಣಸವಾಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಕಂಪ್ಲೇಂಟನ್ನು ರೇಸ್ ಮಾಡಿದೀವಿ. ಪೊಲೀಸ್ ಸಾಹೇಬ್ರು SI ಸರ್ ಹೇಳಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರಂತ. ಬಟ್ ಇದಕ್ ಮುಂಚೆನೂ ಒಂದು ಆಲ್ಮೋಸ್ಟ್ 1 month ಬ್ಯಾಕ್ ಒಂದು ಕೆಲವರು 5-6 ಬೆಕ್ಕುಗಳಿಗೆ ಪೀಸ್ ಮಾಡಿದ್ದಾರೆ. ಅದು ವಿಡಿಯೋನು ಎಲ್ಲ ಬಂದಿದೆ ನಮ್ಗೆ. ನಿನ್ನೆ ನನಗೆ ಹೇಳಿದ್ರು ನೇಬರ್ಸ್ ನನ್ನ ಕಾಂಟ್ಯಾಕ್ಟ್ ಮಾಡಿ ಈ ತರ ಆಗಿದೆ ಅಂತ. ಇದು ನಾನು ಇಲ್ಲಿ ಫೀಡ್ ಮಾಡ್ತಾ ಇರ್ತೀನಿ, ನನ್ನ ಮನೆ ಸ್ವಲ್ಪ ಇಲ್ಲೇ. ಸೊ ಫೀಡ್ ಮಾಡ್ತೀನಿ ಡಾಗ್ಸ್ಗೆ. ತುಂಬಾ ಇತ್ತು, ನಾನು ಕೌಂಟ್ ಮಾಡುವಾಗ ಒಂದು 15 ಡಾಗ್ಸ್ ಆ ತರ ಇತ್ತು. ಒಂದೊಂದಾಗಿ ತೀರ್ ಹೋಗ್ತಾ ಇದೆ. ಅದು ಹೆಂಗೋ ಯಾರಂತ ಏನೋ ಗೊತ್ತಿಲ್ಲ. ಸೊ ನಿನ್ನೆ ಬಂದು ಚೆಕ್ ಆಗಿದ್ರೆ ಈ ತರ ಆಗ್ತಾ ಇದೆ. ಸೊ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸ್ ಏನ್ ಮಾಡ್ಬೇಕು, ಅವರು ನಮ್ಗೆ ನೋಟಿಸ್ ಬಂದಿರೋದು ಇದು ಫಸ್ಟ್ ಟೈಮು. ಫಸ್ಟ್ ಅಂದ್ರೆ 2 ಸೇರಿ, ಬಟ್ ಬೆಕ್ಕುಗಳೆಲ್ಲ ಅಲ್ಲಲ್ಲೆಲ್ಲ ಸೆತ್ತೋಗಿರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಸದ್ಯಕ್ಕೆ ಈ ಒಂದು ಕೊಲೆ ಏನಿದೆ, ವಿಕೃತವಾಗಿ ಹೀನವಾಗಿ ಕೊಲೆ ಮಾಡಿದಾರೆ ಈ ಪ್ರಾಣಿಗಳನ್ನ, ಸದ್ಯಕ್ಕೆ ಇದು ವಾಮಾಚಾರಕ್ಕೆ ಕೊಲೆ ಮಾಡಿರೋದು ಅಥವಾ ಯಾರಾದ್ರೂ ಸೈಕೋ ಕಿಲ್ಲರ್ಸ್ಗಳು ಮಾಡಿರುವಂತಹ ಕೆಲಸನ ಹೇಗೆ ಅಂತ? ಧನುಶ್ರೀ, ಸದ್ಯ ಇದೇ ಒಂದು ಆತಂಕ, ಇದೇ ಒಂದು ಪ್ರಶ್ನೆ ಅಲ್ಲಿನ ಸ್ಥಳೀಯ ಜನರಲ್ಲಿ ಕಾಡ್ತಾ ಇರುವಂತಹದ್ದು. ಅಂದ್ರೆ ಬಾಣಸವಾಡಿಯ ಪುಟ್ಟಮ್ಮ ಲೇಔಟ್ ನಲ್ಲಿ ಕಳೆದ 1 ವಾರದಿಂದಲೂ ಕೂಡ ನಿರಂತರವಾಗಿ ನಡೀತಾ ಇರುವಂತಹ ಒಂದು ಕೃತ್ಯ ಇದು. ಅಂದ್ರೆ ಬೆಕ್ಕನ್ನ ಮರಕ್ಕೆ ಕಟ್ಟಾಕಿರೋದ್ರ ಜೊತೆಗೆ ಅದರ ಬಾಯಿಗೆ ಹಲಗೆ ಹೊಡೆದು ಮೊಳೆಯನ್ನೆಲ್ಲ ಹೊಡೆದು ವಿಕೃತವಾಗಿ ಸಾಯಿಸಿರೋದು, ಜೊತೆಗೆ ಬೆಕ್ಕುಗಳನ್ನ ಕಟ್ ಮಾಡಿರೋದು, ನಾಯಿಗಳನ್ನ ಸಾಯಿಸಿರೋದು, ನಾಯಿಗಳಿಗೆ ಚೂರಿ ಹಾಕಿರೋದು, ಇದೆಲ್ಲ ಕಾಮನ್ ಆದಂತಹ ಮನುಷ್ಯ ಮಾಡುವಂತಹ ಕೆಲಸ ಅಲ್ವೇ ಅಲ್ಲ. ಸೊ ಸ್ಥಳೀಯರಲ್ಲಿ ಏನ್ ಆತಂಕ ಅಂತ ಹೇಳಿದ್ರೆ, ಸಂಜೆ ಆಗ್ತಾ ಇದ್ದಂಗೆ ಅಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತವೆ. ಅಲ್ಲಿ ಸಿಕ್ಕಾಪಟ್ಟೆ ಜನ ಇರುವಂತಹ ಏರಿಯಾ, ಪ್ರಮುಖವಾದಂತಹ ಅಂದ್ರೆ ಏನೋ ಯಾವ್ದೋ ಗಲ್ಲಿಯಲ್ಲಿ ನಡೆದಿದೆ ಅಂತ ಹೇಳಕ್ಕಾಗಲ್ಲ, ಜನರು ಓಡಾಡುವಂತಹ ಸಿಕ್ಕಾಪಟ್ಟೆ ಮನೆಗಳಿರುವಂತಹ ಏರಿಯಾ. ಸೊ ಸಂಜೆ ಆದ್ರೂ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಬೆಳಿಗ್ಗೆ ಹೊತ್ತಲ್ಲಿ ಜನರು ವಾಕಿಂಗ್ ಹೋಗ್ತಾರೆ, ಸಂಜೆ ಟೈಮಲ್ಲಿ ಹಿರಿಯರು ವಾಕಿಂಗ್ ಹೋಗ್ತಾರೆ. ಅವರೆಲ್ಲ ಹೋಗುವಂತಹ ಸಂದರ್ಭದಲ್ಲಿ ಯಾರಾದ್ರೂ ದುರುದ್ದೇಶವಾಗಿ, ಅಂದ್ರೆ ಈ ಸೈಕೋಪಾತ್ಗಳೆಲ್ಲ ಇರ್ತಾರಲ್ಲ, ಅಂತವ್ರು ಯಾರಾದ್ರೂ ಬೇಕಂತಲೇ ಮಾಡಿದ್ರೆ ಈ ಮನುಷ್ಯರ ಮೇಲೂ ಇದೇ ರೀತಿಯಾಗಿ ಅವ್ರು ಅಟ್ಯಾಕ್ ಮಾಡೋಕ್ ಬಂದ್ರೆ, ಅಂದ್ರೆ
15 ಬೀದಿ ನಾಯಿಗಳಿತ್ತು ಆ ರಸ್ತೆಯಲ್ಲಿ. ಅಷ್ಟೂ ಬೀದಿ ನಾಯಿಗಳು ಖಾಲಿಯಾಗಿ ಕೇವಲ 2 ನಾಯಿಗಳು ಉಳ್ಕೊಂಡ್ಬಿಟ್ಟಿದೆ. ಅಷ್ಟು ನಾಯಿಗಳನ್ನ ಅವ್ರು ಸಾಯಿಸಿದ್ದಾರೆ ಅನ್ನೋದು ಅಲ್ಲಿರುವಂತಹ ಸ್ಥಳೀಯರ ಆರೋಪ. ಜೊತೆಗೆ ಅವರೆಲ್ಲರೂ ಕೂಡ ಫೀಡ್ ಮಾಡ್ತಾ ಇದ್ರು, ಆ ನಾಯಿಗಳಿಗೆ ಊಟ ಹಾಕ್ತಾ ಇದ್ರು. ಆ ನಾಯಿಗಳೆಲ್ಲವೂ ಕೂಡ ಸತ್ತೋಗಿದೆ. 2 ನಾಯಿ ಉಳ್ಕೊಂಡಿದೆ. ಆ ನಾಯಿಯನ್ನು ಯಾವಾಗ ಸಾಯಿಸ್ತಾರೋ ಗೊತ್ತಿಲ್ಲ. ನಾಯಿಗಳೆಲ್ಲ ಕಂಪ್ಲೀಟ್ ಸತ್ತು ಹೋದ್ಮೇಲೆ ಬಹುಶಃ ಇವರು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋಕ್ ಶುರು ಮಾಡಿದ್ರೆ ಏನ್ ಮಾಡೋದು ಅನ್ನೋದು ಜನರಲ್ಲಿ ಇರುವಂತಹ ಆತಂಕ. ಜೊತೆಗೆ ನೀವು ಗಮನಿಸ್ತಾ ಇರ್ಬೋದು ನ್ಯೂಸ್ 18 ನ ಸ್ಕ್ರೀನ್ ಮೇಲೆ ಒಬ್ರು ಮಹಿಳೆ ನ್ಯೂಸ್ 18 ನ ನೋಡಿದ ತಕ್ಷಣ ತಮ್ಮ ಅಳಲನ್ನ ಹೇಳ್ಕೊಂಡು ದುಃಖವನ್ನ ತೋಡ್ಕೊಳ್ತಾರೆ. ಅಂದ್ರೆ ಬಿಕ್ಕಿ ಬಿಕ್ಕಿ ಅಳ್ತಾರೆ. ಈ ರೀತಿಯಾಗಿ ಆಗ್ತಾ ಇದೆ, ನಾನೇ ಖುದ್ದಾಗಿ ನಾಯಿಗಳಿಗೆ ಫೀಡ್ ಮಾಡ್ತಾ ಇದ್ದೆ, ಎಲ್ಲ ನಾಯಿಗಳನ್ನು ಸಾಯಿಸ್ಬಿಟ್ಟಿದ್ದಾರೆ, ಮುಂದೆ ನಮ್ಮ ಮನೆ ಮಕ್ಕಳಿದಾವೆ, ಚಿಕ್ಕ ಮಕ್ಕಳನ್ನ ಸಾಯಿಸ್ಬಿಟ್ರೆ ಏನ್ ಮಾಡೋದು ಅನ್ನುವಂತಹ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಖಂಡಿತ ಬ್ಲಾಕ್ ಮ್ಯಾಜಿಕ್ಗೋಸ್ಕರ ಮಾಡಿದಾರ ಅಥವಾ ಮಾದಕ ಈ ವ್ಯಸನಿಗಳೆಲ್ಲ ಇರ್ತಾರಲ್ಲ, ಸಂಜೆ ಟೈಮೆಲ್ಲ ಬಂದ್ಬಿಟ್ಟು ಕುಡ್ಕೊಂಡು, ನಾವು ತುಂಬಾ ಜನರು ನೋಡಿದೀವಿ ಈ ರೀತಿಯಾಗಿ ಕುಡ್ಕೊಂಡು ಕೂತಿರೋರ್ನ, ಅವ್ರು ಮಾಡಿದಾರ ಅಥವಾ ಬೇರೆ ಯಾರಾದ್ರೂ ಬೀದಿ ನಾಯಿಗಳನ್ನ ಕಂಡ್ರೆ ಆಗದೆ ಇರುವಂತಹ ಒಂದಷ್ಟು ಗ್ಯಾಂಗ್ ಇದೆಯಲ್ಲ, ಅವ್ರು ಬಂದು ಈ ರೀತಿಯ ಘಟನೆ ಮಾಡಿದಾರ, ಇದ್ಯಾವುದು ಕೂಡ ನಮಗೆ ಗೊತ್ತಿಲ್ಲ. ಇದನ್ನ ಪೊಲೀಸರು ತನಿಖೆ ಮಾಡ್ಬೇಕು. ತನಿಖೆಯ ಬಳಿಕ ನಮಗೆ ಈ ಒಂದು ಪ್ರಾಬ್ಲಮ್ ಇಂದ ಸೊಲ್ಯೂಷನ್ ಕೊಡಬೇಕು ಅಂತ ಆಗ್ರಹಿಸಿರುವಂತಹದ್ದು. ಜೊತೆಗೆ ಅಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಪ್ರತಿಯೊಬ್ರು ಕೂಡ ಅಲ್ಲಿ ನೀವು ಮಾತಾಡಿಸ್ತಾ ಹೋದ್ರೆ ದುಃಖವನ್ನ ತೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯ ಘಟನೆಗಳಿಗೆ ಬ್ರೇಕ್ ಹಾಕಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹದ್ದು. ಧನುಶ್ರೀ, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ತಮ್ಮೆಲ್ಲ